ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜೀನಾಮೆ ಪಡೆಯುವಂಥದ್ದು ಸೂಕ್ತ ಅನ್ನೋದು. ಯಾಕಂದ್ರೆ ನಾಳೆ ಸಿಬಿಐ ಬಂದ ಮೇಲೆ ಸರ್ಕಾರಕ್ಕೆ ತಲೆ ಕಟ್ಟುವಂತ ಪ್ರಯತ್ನ ನೋಡಿ. ಸಿಬಿಐ ಈಗ ಒಳ್ಳೇದು ಇಲ್ಲ ನೋಡಿ, ನಾಗೇಂದ್ರ ಅವರು ರಾಜೀನಾಮೆ ಕೊಡೋದು ಅಥವಾ ಬಿಡೋದು ಅವ್ರಿಗೆ ಬಿಟ್ಟ ವಿಚಾರ. ನಂಬರ್ 1. ನಂಬರ್ 2, ಕ್ಯಾಬಿನೆಟ್ ಇಂದ ರಾಜೀನಾಮೆ ತಗೊಳೋದು ಬಿಡೋದು ಅದು CM ಅವರ ಪರಮಾಧಿಕಾರ ಅವರಿಗಿದೆ. ಅವ್ರದ್ದಾದಂಥ ಏನೋ ಕ್ಯಾಬಿನೆಟ್ನಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು, ಈಸ್ ದ ಹೆಡ್ ಆಫ್ ದ ಕ್ಯಾಬಿನೆಟ್, ಫಸ್ಟ್ ಅಮಂಗ್ ಈಕ್ವಲ್ಸ್ ಅವರೇ. ಸೊ ಅವ್ರು ತೀರ್ಮಾನ ತಗೋತಾರೆ. ಅವರಿಬ್ರು ಮಾತಾಡ್ಕೊಂಡು ಪಕ್ಷಕ್ಕೆ ಏನು ಒಳ್ಳೇದು, ಸರ್ಕಾರಕ್ಕೆ ಏನು ಒಳ್ಳೇದು ಅದನ್ನ ಅವರು ಮಾಡ್ತಾರೆ. ಆದರೆ CBI ಬರ್ತಾರೆ, NIA ಬರ್ತಾರೆ ಅಂತ ಹೆದರ್ಬಿಟ್ಟು ಕೊಡೋದೇನಕ್ಕೆ? ಈಗ ಉದಾಹರಣೆಗೆ ಹೋದ ಬಾರಿ ನಮ್ಮ ಯಾರು ಜಾರ್ಜ್ ಅವರು ಈಗ ಗಣೇಶ್ ಪ್ರಕರಣದಲ್ಲಿ, DK ರವಿ ಅವರ ಪ್ರಕರಣದಲ್ಲಿ ರಾಜೀನಾಮೆ ಅವರು ನೈತಿಕ ಹೊಣೆ ಹೊತ್ತು ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನಾಯ್ತು? CBI ಕೊಟ್ಟವಲ್ಲ. CBI ಇಂದ ಏನಾಯ್ತು? ಅವರು ನೋಡಿ, ಅವರು ನೈತಿಕತೆ ಅನ್ನ ತಗೊಂಡು ಏನ್ ಮಾಡಿ ಅದು ನೋಡಿ. ಅಲ್ಲೇನಿತ್ತು, ಇಲ್ಲ ಒಂದ್ ನಿಮಿಷ, ಅಲ್ಲೇನಿದೆ, ಅಲ್ಲಿ ಡೈರೆಕ್ಟ್ ಆಗಿ ಜಾರ್ಜ್ ಅವ್ರ ಹೆಸರು ಹೇಳಿದ್ರು ಡೆತ್ ನೋಟ್ ನಲ್ಲಿ. ಇಲ್ಲಿ ಈ ಇಬ್ರು ಅಧಿಕಾರಿಗಳು ಹೇಳಿದ್ದಾರೆ. ಅವ್ರಿಗೆ ಆರ್ಡರ್ ಎಲ್ಲಿಂದ ಸಿಕ್ಕಿದೆ? ಬಹುಶಃ ಸಿಕ್ಕಿರಬಹುದು, ಮೌಖಿಕ ಏನೋ ಆದೇಶಗಳಂತ ಬರ್ದಿರೋದು, ಉಲ್ಲೇಖಿಸಿರೋದು. ನೇರವಾಗಿ ಹೌದು, ಮಂತ್ರಿಗಳನ್ನ ಕರೆಸಿ ನನ್ನ ಮೇಲೆ ಒತ್ತಡ ಹೇರಿ ಏನು ಕಾನೂನು ಬಾಹಿರವಾದಂತ ಚಟುವಟಿಕೆಗಳು ಮಾಡ್ಲಿಕ್ಕೆ ನನಗೆ ಒತ್ತಾಯ ಮಾಡ್ತಾ ಇದ್ರು ಅಂದ್ರೆ ದಟ್ ಈಸ್ ಡಿಫರೆಂಟ್ ಮ್ಯಾಟರ್. ಬಟ್ ವಾಟ್ ಎವರ್ ಇಟ್ ಇಸ್, ಈಗ ಅಲ್ಲಿ 164A ನಲ್ಲಿ ಏನ್ ಹೇಳಿದ್ದಾರೆ MD ಗೊತ್ತಿಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್, ಅದನ್ನ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳು ನಾಗೇಂದ್ರ ಅವ್ರಿಗೆ ಕರೆಸಿ ಮಾತಾಡ್ತಾರೆ. ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಇನ್ನ ಸಾಕ್ಷಿಗಳು ಏನೇನಿದೆ ಅಂತ ಗೊತ್ತಿಲ್ಲ ಅಲ್ಲ ನಮಗೂ ಕೂಡ. ರಾಜೀನಾಮೆ ಪಡೆಯುವಂಥದ್ದು ಸೂಕ್ತ ಅನ್ನೋದು. ಯಾಕಂದ್ರೆ ನಾಳೆ ಸಿಬಿಐ ಬಂದ ಮೇಲೆ ಸರ್ಕಾರಕ್ಕೆ ತಲೆ ಕಟ್ಟುವಂತ ಪ್ರಯತ್ನ ನೋಡಿ. CBI ಈಗ ಇಲ್ಲ ನೋಡಿ, ನಾಗೇಂದ್ರ ಅವರು ರಾಜೀನಾಮೆ ಕೊಡೋದು ಅಥವಾ ಬಿಡೋದು ಅವ್ರಿಗೆ ಬಿಟ್ಟ ವಿಚಾರ. ನಂಬರ್ 1. ನಂಬರ್ 2, ಕ್ಯಾಬಿನೆಟ್ ಇಂದ ರಾಜೀನಾಮೆ ತಗೊಳೋದು ಬಿಡೋದು ಅದು CM ಅವರ ಪರಮಾಧಿಕಾರ ಅವರಿಗಿದೆ. ಅವ್ರದ್ದಾದಂಥ ಏನೋ ಕ್ಯಾಬಿನೆಟ್ ನಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು, ಈಸ್ ದ ಹೆಡ್ ಆಫ್ ದ ಕ್ಯಾಬಿನೆಟ್, ಫಸ್ಟ್ ಅಮಂಗ್ ಈಕ್ವಲ್ಸ್ ಅವರೇ. ಸೊ ಅವ್ರು ತೀರ್ಮಾನ ತಗೋತಾರೆ. ಅವರಿಬ್ರು ಮಾತಾಡ್ಕೊಂಡು ಪಕ್ಷಕ್ಕೆ ಏನು ಒಳ್ಳೇದು, ಸರ್ಕಾರಕ್ಕೆ ಏನು ಒಳ್ಳೇದು ಅದನ್ನ ಅವರು ಮಾಡ್ತಾರೆ. ಆದರೆ CBI ಬರ್ತಾರೆ, NIA ಬರ್ತಾರೆ ಅಂತ ಹೆದರ್ಬಿಟ್ಟು ಕೊಡೋದೇನಕ್ಕೆ? ಈಗ ಉದಾಹರಣೆಗೆ ಹೋದ ಬಾರಿ ನಮ್ಮ ಯಾರು ಜಾರ್ಜ್ ಅವರು ಈಗ ಗಣೇಶ್ ಪ್ರಕರಣದಲ್ಲಿ, DK ರವಿ ಅವರ ಪ್ರಕರಣದಲ್ಲಿ ರಾಜೀನಾಮೆ ಅವರು ನೈತಿಕ ಹೊಣೆ ಹೊತ್ತು ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನಾಯ್ತು? CBI ಕೊಟ್ಟವಲ್ಲ. CBI ಇಂದ ಏನಾಯ್ತು? ಅವರು ನೋಡಿ, ಅವರು ನೈತಿಕತೆ ಅನ್ನ ತಗೊಂಡು ಏನ್ ಮಾಡಿ ಅದು ನೋಡಿ. ಅಲ್ಲೇನಿತ್ತು, ಇಲ್ಲ ಒಂದ್ ನಿಮಿಷ, ಅಲ್ಲೇನಿದೆ, ಅಲ್ಲಿ ಡೈರೆಕ್ಟ್ ಆಗಿ ಜಾರ್ಜ್ ಅವ್ರ ಹೆಸರು ಹೇಳಿದ್ರು ಡೆತ್ ನೋಟ್ ನಲ್ಲಿ. ಇಲ್ಲಿ ಈ ಇಬ್ರು ಅಧಿಕಾರಿಗಳು ಹೇಳಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವ್ರಿಗೆ ಆರ್ಡರ್ ಎಲ್ಲಿಂದ ಸಿಕ್ಕಿದೆ? ಬಹುಶಃ ಸಿಕ್ಕಿರಬಹುದು, ಮೌಖಿಕ ಏನೋ ಆದೇಶಗಳಂತ ಬರ್ದಿರೋದು, ಉಲ್ಲೇಖಿಸಿರೋದು. ನೇರವಾಗಿ ಹೌದು, ಮಂತ್ರಿಗಳನ್ನ ಕರೆಸಿ ನನ್ನ ಮೇಲೆ ಒತ್ತಡ ಹೇರಿ ಏನು ಕಾನೂನು ಬಾಹಿರವಾದಂತ ಚಟುವಟಿಕೆಗಳು ಮಾಡ್ಲಿಕ್ಕೆ ನನಗೆ ಒತ್ತಾಯ ಮಾಡ್ತಾ ಇದ್ರು ಅಂದ್ರೆ ದಟ್ ಈಸ್ ಡಿಫರೆಂಟ್ ಮ್ಯಾಟರ್. ಬಟ್ ವಾಟ್ ಎವರ್ ಇಟ್ ಇಸ್, ಈಗ ಅಲ್ಲಿ 164A ನಲ್ಲಿ ಏನ್ ಹೇಳಿದ್ದಾರೆ MD ಗೊತ್ತಿಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್, ಅದನ್ನ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳು ನಾಗೇಂದ್ರ ಅವ್ರಿಗೆ ಕರೆಸಿ ಮಾತಾಡ್ತಾರೆ. ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಇನ್ನ ಸಾಕ್ಷಿಗಳು ಏನೇನಿದೆ ಅಂತ ಗೊತ್ತಿಲ್ಲ ಅಲ್ಲ ನಮಗೂ ಕೂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.